ವೀಕ್ಷಕರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಕಮಲಾಕರ್ ಭಟ್ ಸ್ವಾಮೀಜಿ ಯಾರಿಗಾರ ಗೊತ್ತಿಲ್ಲ ಹೇಳಿ. ಪ್ರತಿದಿನ ಬೆಳಗ್ಗೆ ಟಿವಿ ಆನ್ ಮಾಡಿದ ಸಾಕು ಇವರ ಪುರಾಣಗಳೇ, ಇವರ ಪೂಜೆಗಳೇ ನಮ್ಮ ಟಿವಿಯಲ್ಲಿ ಕಾಣಿಸ್ತವೆ. ಅಂತ ಒಂದು ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತ ಈ ಸ್ವಾಮೀಜಿಯ ಕಳ್ಳಾಟ ಇದೀಗ ಬಯಲಾಗಿದೆ. ಸುಚಿತ್ರಳ ವಿಚಿತ್ರ ವರ್ತನೆಯಿಂದ ಇವರು ಈಗ ಜೈಲು ಪಾಲಾಗಿದ್ದಾರೆ ಅಂತ ಹೇಳ್ಬಹುದು. ಇದರ ಒಂದು ಕಂಪ್ಲೀಟ್ ಮಾಹಿತಿ ನಾನು ಹೇಳ್ತೀನಿ, ಕೇಳಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಮನೆಗೆ ನಿಮ್ಮ ಅನಿಸಿಕೆ ಏನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷಿ ಹೇಳುವ ಜ್ಯೋತಿಷ್ಯನ ಜೀವನವೇ ಬದಲಾಗಿದೆ. ಬೆಳಗ್ಗೆ ಟಿವಿ ಆನ್ ಮಾಡಿದ್ರೆ ಸಾಕು ಗಂಟೆಗಟ್ಟಲೆ ಪುರಾಣ ಬಿಗುತ್ತಾನೆ ಈ ಸ್ವಾಮೀಜಿ. ಬೇರೆಯವರ ಹಣೆ ಬರಹವನ್ನುತ್ತಿದ್ದೋ ಈ ಸ್ವಾಮೀಜಿ ಈಗ ತನ್ನ ಹಣೆ ಬರಕ್ಕೆ ಈಗ ಕುತ್ತು ಬಂದಿದೆ. ಆ ಸಮಸ್ಯೆ ಈ ಸಮಸ್ಯೆ ಮತ್ತೊಂದು ಸಮಸ್ಯೆ, ಯಾವುದೇ ಸಮಸ್ಯೆ ಇದ್ರೂ ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಈ ಸ್ವಾಮೀಜಿ ಈಗ ಈತನ ಕಥೆಯೇ ಉಲ್ಟಾ ಆಗಿದೆ ನೋಡಿ. ಆಂಟಿಯ ಜೊತೆ ಸ್ನೇಹ ಬೆಳೆಸಿದ ಈ ಸ್ವಾಮೀಜಿ ಒಬ್ಬನ ಕೊಲೆ ಮತ್ತು ಮಾರಣಾಂತಿಕ ಹಲ್ಲೆ ಮಾಡಿ ಆಂಟಿ ಜೊತೆಗೆ ಜೈಲು ಸೇರಿದ ಈ ಸ್ವಾಮೀಜಿಯ ಕಳ್ಳಾಟ ನೈಜ ಕಥೆ ಇದು. ವೀಕ್ಷಕರೇ, ಅಂದು ಫೆಬ್ರವರಿ 2ನೇ ತಾರೀಕು ರಾತ್ರಿ ಉತ್ತರ ಕರ್ನಾಟಕ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರೆಗುಪ್ಪ ಗ್ರಾಮದಲ್ಲಿ ನಡೆದ ಭೀಕರ ಘಟನೆ ಇದಾಗಿದೆ. ಇಡೀ ಕರ್ನಾಟಕದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಈ ಕೃತ್ಯಕ್ಕೆ ಮೇನ್ ಲೀಡರ್ ಇವಳೇ ನೋಡಿ. ಫೋಟೋದಲ್ಲಿ, ವಿಡಿಯೋದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಆಕ್ಟಿವ್ ಆಗಿದ್ದವಳು ಇವಳೇ ನೋಡಿ. ಈಕೆಯೇ ಸುಚಿ ಅಲಿಯಾಸ್ ಸುಚಿತ್ರ. ಈ ವಿಚಿತ್ರ ಅಲ್ಲ ಸುಚಿತ್ರ ಇಬ್ಬರು ಮಕ್ಕಳ ತಾಯಿ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಈಕೆ ಕೆಲ ಟ್ರಸ್ಟ್ ಗಳಲ್ಲಿ ಮತ್ತು ಡ್ಯಾನ್ಸ್ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಆ ಹಿಂದಿನ ಸಂದರ್ಭದಲ್ಲಿ ಈಕೆಗೆ ಕೆಲ ಸ್ವಾಮೀಜಿಗಳು ಪರಿಚಯ ಇರ್ತಾರೆ. ಆದರೆ ಈಕೆಗೆ ಸರಿಯಾದ ಬಕರ ಯಾರು ಸಿಗಲಿಲ್ಲ. ಹುಡುಕಾಟದಲ್ಲಿ ತೊಡಗಿದ ಈಕೆಗೆ ಸಿಕ್ತು ನೋಡಿ ಒಂದು ಬಕರ. ಕಮಲಾಕರ್ ಭಟ್ ಗುರೂಜಿ. ದಿನ ಬೆಳಗಾದರೆ ಆತ ವಾಹಿನಿಯಲ್ಲಿ ಪುಂಗ್ತಾ ಇದ್ದ. ಈಕೆ ದಿನ ಬೆಳಗಾದರೆ ರೀಲ್ಸ್ ಮಾಡ್ತಾ ರೀಲ್ಸ್ ರಾಣಿಯಾಗಿದ್ದಳು ಇನ್ಸ್ಟಾಗ್ರಾಮ್ ನಲ್ಲಿ. 20 ವರ್ಷದ ಹಿಂದೆ ಈ ಸುಚಿತ್ರ ಮಹೇಶ್ ಜಟ್ಟ ನಾಯಕ್ ಎಂಬ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದಳು. ಮೊದಲಿಗೆ ಈಕೆ ಹೊಸ ಉರುಪು ಚೆನ್ನಾಗೇ ಇದ್ಲು. ಹಾಗೆ ಸುಚಿತ್ರಾಗೆ ಮಹೇಶ್ ತುಂಬಾನೇ ಫ್ರೀಡಮ್ ಕೊಟ್ಟಿದ್ದ. ಅಕಾಡೆಮಿ ಟ್ರಸ್ಟ್, ಆ ಟ್ರಸ್ಟ್, ಈ ಟ್ರಸ್ಟ್ ಎಂದು ಸುತ್ತಾಡಕ್ಕೆ ಬಿಟ್ಟಿದ್ದ. ಅಲ್ಲಿ ನೋಡಿ ಎಡವಟ್ಟಾಗಿದ್ದು. ಈಕೆಗೆ ಸುಮಶ್ರೀ ಮತ್ತು ಅಮೃತ ಎನ್ನುವ 2 ಮುದ್ದಾದ ಹೆಣ್ಣು ಮಕ್ಕಳು ಇವೆ. ಮಹೇಶ್ ಜಟ್ಟ ಹೆಣ್ಣು ಮಕ್ಕಳು ಅಂತ ಯಾವತ್ತು ತಾತ್ಸಾರ್ಯ ಮಾಡಿದವನೇ ಅಲ್ಲ. ಅಷ್ಟು ಪ್ರೀತಿಯಿಂದ ಮಕ್ಕಳನ್ನು ನೋಡ್ಕೊಂತಾ ಇದ್ದ. ಆದ್ರೆ ಎತ್ತ ತಾಯಿಯಾದ ಸುಚಿತ್ರಯ ಮಾತ ಆ ಹೆಣ್ಣು ಮಕ್ಕಳು ತುಂಬಾನೇ ಬೇಸರಾಗಿದ್ರು. ಈ ಸುಚಿತ್ರ ವಿಚಿತ್ರವಾಗಿದ್ದು ಬ್ಯಾಂಗ್ಳೂರ್ ಸೇರಿದ ಮೇಲೆ ನೋಡಿ ದುಡ್ಡು ಮಾಡಬೇಕು ಅಂತ ಬ್ಯಾಂಗ್ಳೂರ್ಗೆ ಒಂದು ಹೋಟೆಲ್ ನಲ್ಲಿ ಸುಚಿತ್ರಳ ಗಂಡ ಮಹೇಶ್ ಕೆಲಸಕ್ಕೆ ಸೇರಿರ್ತಾನೆ. ಅತ್ತ ಕಡೆ ಗಂಡ ಕಷ್ಟ ಪಡ್ತಾ ಇದ್ರೆ ಇತ್ತ ಕಡೆ ಸುಚಿತ್ರ ವಿಚಿತ್ರವಾಗಿ ಇನ್ಸ್ಟಾಗ್ರಾಮ್ ಆ ರೀಲ್ಸ್ ಅಂತ ಎಂಜಾಯ್ ಮಾಡ್ತಾ ಇದ್ಲು. ದೊಡ್ಡವರ ಜೊತೆ ಹೇಗಾದ್ರೆ ಮಿಂಗಲ್ ಆಗ್ಬೇಕು ಅದ ಒಂದು ದುರ್ಬುದ್ಧಿ ಇವಳಿಗೆ ಹುಟ್ಟು ಬಿಡುತ್ತೆ ನೋಡಿ. ಈಕೆಯ ಆಸೆ ಪೂರೈಸಕ್ಕೆ ಬಂದ ಆ ಮಹಾ ವ್ಯಕ್ತಿಯೇ ಈ ಕಳ್ಳಸ್ವಾಮಿ ಪುಳ್ಳಸ್ವಾಮಿ ಕಮಲಾಕರ್ ಭಟ್ ಗುರೂಜಿ. ಇವರ ಬಗ್ಗೆ ನಿಮಗೆ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ರಾಜ್ಯದ ಒಬ್ಬ ಪ್ರಖ್ಯಾತ ಜ್ಯೋತಿಷ್ಯ ಇವರು. ಅದೆಷ್ಟೋ ಪೂಜೆ ಪುನಸ್ಕಾರಗಳನ್ನು ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡಿ ಜನರ ಮನದಲ್ಲಿ ಇರೋ ಈ ಪೂಜಾರಿ ಇದೀಗ ತಲೆ ತೆಗೆಸುವ ಕೆಲಸ ಮಾಡಿದ್ದಾನೆ ಅಂತ ಹೇಳಬಹುದು. ಇವರು ಮೂಲದ ಸಿದ್ದಾಪುರದ ಹೇಮನ್ ಬೈಲ್. ದಿನ ಬೆಳಗಾದರೆ ಟಿವಿಯಲ್ಲಿ ಭವಿಷ್ಯ ಹೇಳ್ತಾ ಎಷ್ಟೋ ದೊಡ್ಡವರಿಗೂ ಕೂಡ ಬುದ್ಧಿ ಮಾತನ್ನು ಹೇಳ್ತಾ ಜನಮನ ಗೆದ್ದ ಪೂಜಾರಿಗಳಲ್ಲಿ ಇವರು ಒಬ್ಬರು. ವಾಸ್ತು ಗುರೂಜಿಗೆ ಈಗ ವಾಸ್ತುವೇ ತಪ್ಪು ಹೋಗಿದೆ. ತನ್ನ ಭವಿಷ್ಯವನ್ನೇ ನೋಡಿಕೊಳ್ಳದ ಈ ಗುರೂಜಿ ಇದೀಗ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಸುಚಿತ್ರಳ ಗಂಡ ಬ್ಯಾಂಗ್ಳೂರು ಸೇರಿದ ಮೇಲೆ ಇದೇ ಕಮಲಾಕರ್ ಸ್ವಾಮೀಜಿಯ ಜೊತೆ ಸಲುಗೆಯಿಂದ ಇದ್ದಿದ್ದು ಊರೆಲ್ಲ ಹಬ್ಬಿತ್ತು. ಶಿವಮೊಗ್ಗದಲ್ಲಿ ಇರುವ ಈ ಅಜ್ಜನ ಮನೆಗೆ ಹೋಗೋದು ಬರೋದು, ಅಲ್ಲೇ ವಾಸ ಮಾಡೋದು, ಎಂಜಾಯ್ ಮಾಡೋದು ಮಾಡ್ತಾ ಇದ್ಲು. ಈ ಎಲ್ಲ ವಿಚಾರ ಗಂಡನಿಗೆ ಗೊತ್ತೇ ಆಗಿಬಿಡ್ತು ನೋಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಆಗಾಗ ತುಂಬಾನೇ ಗಲಾಟೆ ಆಗ್ತಿತ್ತು. ಆದ್ರೆ ಈಕೆಗೆ ಅದು ಡೋಂಟ್ ಕೇರ್. ಆ ಒಂದು ದಿನ ಗಂಡನಿಗೆ ಹೇಳದೆ ಕೇಳದೆ ಆ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಆ ಸ್ವಾಮೀಜಿಯ ಮನೆಗೆ ಹೋಗ್ತಾಳೆ. ಈ ವಿಚಾರವಾಗಿ ಗಂಡ ಮಹೇಶನಿಗೆ ಎಲ್ಲಿಲ್ಲದ ಕೋಪ ಕೂಡ ಬಂದಿತ್ತು. ಕೊನೆಗೆ ಮಹೇಶ್ ಬೇಸತ್ತು. ಇವಳು ನಾಯಿಗೆ ಜಾತಿಗೆ ಸೇರಿದ್ದವಳು ಅಂತ ಹೇಳಿ ಅವಳನ್ನು ಸಂಪೂರ್ಣವಾಗಿ ಕೈ ಬಿಟ್ಟಿದ್ದ.
ಇದೇ ಕಾರಣದಿಂದ ಮಹೇಶ್ ಸುಚಿತ್ರಾಳಿಂದ ದೂರವಾಗಿದ್ದ. ಇವನ ಅಣ್ಣ ವಸಂತ್ ನಾಯಕನ ಮನೆಯಲ್ಲಿ 2 ತಿಂಗಳ ತನಕ ಅಲ್ಲೇ ಇದ್ದ. ಮಹೇಶ್ ಅವರ ಅಣ್ಣ ವಸಂತ್ ನಾಯಕನ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ರು. ಕುಟುಂಬಸ್ಥರು ಎಲ್ಲರೂ ಊಟ ಮಾಡುವ ಸಂದರ್ಭದಲ್ಲಿ ಸುಚಿತ್ರಾ ಮತ್ತು ಅವಳ ತಂದೆ ಲೋಕನಾಥ್, ಈ ಕಮಲಾಕರ್ ಸ್ವಾಮೀಜಿ ಮತ್ತು ಹಾಗೂ ಇತರೆ 4 ಜನರು ಏಕಾಏಕಿ ಅವರ ಮನೆಯ ಮೇಲೆ ದಾಳಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸುಚಿತ್ರಳ ಗಂಡನಾದ ಮಹೇಶನಿಗೆ ಗಂಭೀರ ಗಾಯ ಆದರೆ ಇವರ ಅಣ್ಣ ವಸಂತ್ ನಾಯಕರ ಜೀವ ಹೋಗೇ ಬಿಟ್ಟಿತ್ತು. ಇದು ಎಲ್ಲ ಪಕ್ಕಾ ಪ್ಲಾನ್ ಪ್ರಕಾರ ನಡೆದಿತ್ತಂತೆ. ಅದೇ ರೀತಿ ಇವರು ಸಾಧಿಸೇ ಬಿಟ್ರು ನೋಡಿ. ತನ್ನ ಅಣ್ಣನ ಸಾವಿಗೆ ಕಾರಣ ಆದವರಿಗೆ ಯಾವುದೇ ಕಾರಣಕ್ಕೂ ವಿನಾಯಿತಿ ನೀಡಬಾರದು ಎಂದು ಮಹೇಶ್ ಅವರು ಹೇಳಿದ್ದಾರೆ. ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಸುಚಿತ್ರಾ ಮತ್ತು ಆಕೆಗೆ ಸಾಥ್ ನೀಡಿದ ಎಲ್ಲರಿಗೂ ಕಠಿಣಾದಿ ಕಠಿಣ ಶಿಕ್ಷೆ ಆಗ್ಲೇಬೇಕು. ಇವರಿಗೆಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗ್ಲೇಬೇಕು ಎಂದು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಮಹೇಶ್ ಅವರು. ವೀಕ್ಷಕರೇ, ಇಲ್ಲಿ A1 ಸುಚಿತ್ರಾ, A2 ಲೋಕನಾಥ್ ಮತ್ತು A3 ಕಮಲಾಕರ್ ಜ್ಯೋತಿಷ್ಯ ಭಟ್ ಮತ್ತು A4 ಆಕಾಶರನ್ನ ಇವರೆಲ್ಲರನ್ನು ನ್ಯಾಯಾಂಗ ಬಂಧನಕ್ಕೆ ಸಿದ್ದಾಪುರ GMFC ಕೋರ್ಟ್ ಆದೇಶ ನೀಡಿದೆ. ಈ ಪ್ರಕರಣ ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ವ್ಯಕ್ತವಾಗಿದೆ. ಗ್ರಾಮಸ್ಥರು ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಕಮಲಾಕರ್ ಭಟ್ ಅವರನ್ನ 10 ನಿಮಿಷಗಳ ಕಾಲ ತಮ್ಮ ವಶಕ್ಕೆ ನೀಡುವಂತೆ ಸಾರ್ವಜನಿಕರು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಇದು ಈಗಿನ ಮಾಹಿತಿಯಾಗಿತ್ತು. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನೇ ಇದ್ದು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ವಿವರಣೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ನಮಸ್ಕಾರಗಳು.